ನಮೋ ವೆಂಕಟೇಶಾಯ. ನಾವಿವಾಗ ಸ್ಟಾರ್ಟ್ ಮಾಡತಕ್ಕಂಥದ್ದು ಓವರಿನ್ ಕ್ಯಾನ್ಸರ್ ಪಾರ್ಟ್ 2. ಸೊ ಇದರೊಳಗೆ ಸೆಕ್ಸ್ ಕಾರ್ಡ್ ಮತ್ತು ಮೆಟಾಸ್ಟಾಟಿಕ್ ಇಷ್ಟೊತ್ತವರೆಗೂ ನಾವು ಎಪಿಥೀಲಿಯಲ್ ಆಗಲಿ, ಸೊ ಯೋಕ್ಸಾಕ್ ಟ್ಯೂಮರು, ಸೊ ಜರ್ಮ್ ಸೆಲ್ ಟ್ಯೂಮರ್ ಆಗಲಿ, ಸೊ ಇವನ್ನೆಲ್ಲ ಮುಗಿಸಿದ್ವಿ. ನೆಕ್ಸ್ಟ್ ಬರೋದು ಸೆಕ್ಸ್ ಕಾರ್ಡ್ ಟ್ಯೂಮರ್ ಒಳಗೆ ನಾವು ಡಿವೈಡ್ ಮಾಡೋದಾದರೆ ಸೆಕ್ಸ್ ಕಾರ್ಡ್ ಟ್ಯೂಮರಲ್ಲಿ ಈಸ್ಟ್ರೋಜನ್ ಪ್ರೊಡ್ಯೂಸಿಂಗ್, ಆಂಡ್ರೋಜನ್ ಪ್ರೊಡ್ಯೂಸಿಂಗ್ ಅಂತೇಳಿ. ಈಸ್ಟ್ರೋಜನ್ ಪ್ರೊಡ್ಯೂಸಿಂಗ್ ಅಂದರೆ ಗ್ರಾನ್ಯುಲೋಸಾ ಸೆಲ್ ಟ್ಯೂಮರ್ಸ್ ಬರ್ತದೆ. ಸೊ ಇದು ಆಂಡ್ರೋಜನ್ ಪ್ರೊಡ್ಯೂಸಿಂಗ್ ಅಂದರೆ ಸರ್ಟೋಲಿ ಲೇಡಿಕ್ ಸೆಲ್ಸ್ ಟ್ಯೂಮರ್ ಮತ್ತು ಐಲೆಸ್ ಸೆಲ್ಸ್ ಟ್ಯೂಮರ್. ಸೊ ಈಸ್ಟ್ರೋಜನ್ ಪ್ರೊಡ್ಯೂಸಿಂಗ್ ಅಂದರೆ ಫೆಮಿನೈಸಿಂಗ್ ಟ್ಯೂಮರ್, ಗ್ರಾನ್ಯುಲೋಸಾ ಸೆಲ್ ಟ್ಯೂಮರ್ ಜಾಸ್ತಿ ಬರ್ತದೆ. ಅದಾದಮೇಲೆ ಆಂಡ್ರೋಜನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಅಂದರೆ ಆಂಡ್ರೋಜನ್ ಪ್ರೊಡ್ಯೂಸಿಂಗಲ್ಲಿ ಸರ್ಟೋಲಿ ಲೇಡಿಕ್ ಸೆಲ್ಸ್ ಮತ್ತು ಐಲೆಸ್ ಸೆಲ್ ಟ್ಯೂಮರ್ ಬರ್ತದೆ. ಸ್ಟ್ರೋಮಲ್ ಟ್ಯೂಮರಲ್ಲಿ ಫೈಬ್ರೋಮಾ, ಫೈಬ್ರೋಥಿಕೋಮಾ ಆಯಿತಾ. ಮೋಸ್ಟ್ ಕಾಮನ್ ಇಂದ ಪೆರಿಮ್ಯಾಸೋಪಾಸಲ್ ವುಮೆನ್, ಇದು ಯೂನಿಲ್ಯಾಟ್ರಲ್ ಇರ್ತದೆ. ಇನ್ಕ್ರೀಸ್ ಇನ್ ದ ಸೆಕ್ಸ್ ಹಾರ್ಮೋನ್. ಓಕೆ, ಪ್ರೊಡಕ್ಷನ್ ದ ಸೆಕ್ಸ್ ಹಾರ್ಮೋನ್ ಆ್ಯಂಡ್ ಇದು ಸ್ಪೆಸಿಫಿಕ್ ಸಿಮ್ಟಮ್ಸ್ ಅರ್ಲಿ ಡಯಾಗ್ನೋಸಿಸ್ ಇದಿರ್ತದೆ. ಸ್ಪೆಸಿಫಿಕ್ ಸಿಮ್ಟಮ್ಸ್ ಆದರೆ ಗ್ರಾನ್ಯುಲೋಸಾ ಸೆಲ್ ಟ್ಯೂಮರ್ಸ್ ಒಳಗೆ ನೋಡೋದಾದರೆ ನಾವು ಪ್ರೊಡ್ಯೂಸ್ ಈಸ್ಟ್ರೋಜನ್ ಅಂಡ್ ಇನ್ನಭಿನ್ನ ಜಾಸ್ತಿ ಆಗ್ತದೆ. ಟ್ಯೂಮರ್ ಮಾರ್ಕರ್ಸ್ ಅವು FOXL2 ಅಂತಲೂ ಕರಿತೀವಿ ನಾವು. FOXL2 ಇವನು ಟ್ಯೂಮರ್ ಮಾರ್ಕರ್ಸ್ ಒರಿಜಿನಲ್ ಫ್ರಮ್ ದ ಗ್ರಾನ್ಯುಲೋಸಾ ಸೆಲ್ಸು. ಮತ್ತು ಇಲ್ಲಿ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಜಾಸ್ತಿ ಇರ್ತದೆ. ಅಲ್ಲಿ ಅಟ್ ಪ್ಯೂಬರ್ಟಿ ಪ್ರೆಸೆಂಟೇಷನ್ ಎಕ್ಸೆಸಿವ್ ಬ್ಲೀಡಿಂಗ್ ಇರ್ತದೆ, ಪ್ರೀಶಿಯಸ್ ಪ್ಯೂಬರ್ಟಿ ಇರ್ತದೆ. ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಮ್ಯಾಂಡೇಟರಿ ಫಾರ್ ಆಲ್ ದ ಕೇಸಸ್. ಆ್ಯಂಡ್ ಓವರಿಯನ್ ಕ್ಯಾನ್ಸರ್ ಅಸೋಸಿಯೇಟೆಡ್ ವಿತ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಈಸ್ ಅನ್ ಎಂಡೋಮೆಟ್ರಿಯಲ್ ಟ್ಯೂಮರ್ ಆ್ಯಂಡ್ ಗ್ರಾನ್ಯುಲೋಸಾ ಸೆಲ್ ಟ್ಯೂಮರ್. ಇಲ್ಲಿ ಎರಡು ಬರ್ತದೆ, ಯಾಕಂದರೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾನು ಜಾಸ್ತಿ ಬರ್ತದೆ. ಗ್ರಾನ್ಯುಲೋಸಸ್ಸಿಂದ ಜಾಸ್ತಿ ಈಸ್ಟ್ರೋಜನ್ ಆಗಿ ಇನ್ನಭಿನ್ನಾಗಿ ಇನ್ನೂ ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗ್ತಾನೆ ಹೋಗತಿ. ಓಕೆ, ಕಾರ್ ಎಕ್ಸಿನಾರ್ ಸೆಲ್ಸ್ ಬಾಡಿ. ಸೊ ಇದರೊಳಗೆ ಯಾವುದು ಬಂತು? ಡುವಲ್ ಬಾಡಿ ಗ್ಲೋಮರಾಯ್ಡ್ ಬಾಡಿ ಅಂದರೆ ಡುವಲ್ ಬಾಡಿ ಬಂತು. ಅಜಿತ್ ದೋವಲ್ ಸರ್ ನೆನ್ಪಿಟ್ಕರಿ, ಡುವಲ್ ಬಾಡಿ ಅಂತ. ಅಜಿತ್ ದೋವಲ್ ಸರ್ ನೆನ್ಪಿಟ್ಕೊಂಡ್ರೆ ಶಿಲ್ಲರ್ ಡುವಲ್ ಬಾಡಿ ಬರ್ತದೆ. ಇಲ್ಲಿ ಶಿಲ್ಲರ್ ಡುವಲ್ ಬಾಡಿ. ಆ್ಯಂಡ್ ಇಲ್ಲಿ ಅದಾದಮೇಲೆ ಕಾರ್ ಎಕ್ಸಿನಾರ್ ಬಾಡಿ ಅಂದ್ರೆ ಸೆಂಟ್ರಲ್ ಅಸಿಡೋಫಿಲಿಕ್ ಮೆಟೀರಿಯಲ್ ಸರೌಂಡೆಡ್ ಬೈ ದ ಫಾಲಿಕ್ಯುಲರ್ ಲೈಕ್ ಸೆಲ್ಸ್, ಕಾಫಿ ಬಿನ್ ನ್ಯೂಕ್ಲಿಯರ್ ಬರ್ತದೆ. ಇಲ್ಲಿ ಅದೊಂದು ಫೀಚರ್ಸ್. ಯೂನಿಲ್ಯಾಟ್ರಲ್ ಬಿನೈನ್ ಸಾಲಿಡ್ ಟ್ಯೂಮರ್, ಎಕ್ಸಾಮಿನೇಷನ್ ಅಂದರೆ ವೆಲ್ ಡಿಫ್ರೆನ್ಷಿಯೇಟೆಡ್ ಫೈಬ್ರೋಬ್ಲಾಸ್ಟು. ಅಲ್ಲಿ ಮೀಕ್ ಸಿಂಡ್ರೋಮ್ ಬರ್ತದೆ. ಸೂಡೋ ಮೀಕ್ ಸಿಂಡ್ರೋಮ್ ನಾವು ಫೈಬ್ರಾಯ್ಡ್ಸ್ ಅಲ್ಲಿ ಹೋಗ್ತೇವೆ. ಸೊ ಮೀಕ್ ಸಿಂಡ್ರೋಮ್ ಇಲ್ಲಿ ಬರ್ತದೆ. ಮೀಕ್ ಸಿಂಡ್ರೋಮ್ ಅಂದರೆ ಫೈಬ್ರೋಮಾ, ಫೈಬ್ರೋಥಿಕೋಮಾ, ಬ್ರನರ್ಸ್ ಟ್ಯೂಮರ್ ಆಗಲಿ, ಸೊ ಗ್ರಾನ್ಯುಲೋಸಾ ಸೆಲ್ಸ್ ಮತ್ತು ಅಸೈಟಿಸ್, ಪ್ಲೂರಲ್ ಎಫ್ಯೂಷನ್, ಇಲ್ಲ ರಿಮೂವಲ್ ಆಫ್ ಟ್ಯೂಮರ್, ರೆಸಲ್ಯೂಷನ್ ಆಫ್ ದಿ ಅಸೈಟಿಸ್ ಅಂಡ್ ದ ಪ್ಲೂರಲ್ ಎಫ್ಯೂಷನ್ ಆಗ್ತದೆ. ಸೊ ಇದೇನಿರುತ್ತೆ ಮೀಕ್ ಸಿಂಡ್ರೋಮ್ ಅಂದರೆ ಇವೆಲ್ಲ ಏನಿರ್ತೈತಲ್ಲ, ಗ್ರಾನ್ಯುಲೋಸಾ ಸೆಲ್ ಟ್ಯೂಮರ್ ಇರ್ತೈತಿ, ಅಸೈಟಿಸ್ ಇರ್ತೈತಿ, ಅಥವಾ ಫೈಬ್ರೋಮ್ ಇರ್ತೈತಿ, ಪ್ಲಸ್ ಪ್ಲೂರಲ್ ಎಫ್ಯೂಷನ್ ಇರ್ತೈತಿ. ಹಿಂಗೆ ಏನಾದರೂ ಕ್ಯಾನ್ಸರ್ ತೆಗೆದುಬಿಟ್ಟು ಅಂತ ತಿಳ್ಕರಿ ಅಷ್ಟು ಹೋಗ್ಬಿಡ್ತೈತಿ. ಬಟ್ ಇದ್ರೊಳಗೆ ಹಂಗಲ್ಲ. ಸೂಡೋಮಿಕ್ ಸಿಂಡ್ರೋಮ್ ಎನಿ ಓವರಿನ್ ಟ್ಯೂಮರ್, ಮಿಸಿನಸ್ ಸಿಸ್ಟಡಿನೋಮಾ, ಎನಿ ಅದರ್ ಟ್ಯೂಮರ್, ಅಸೈಟಿಸ್ ಪ್ಲಸ್ ಪ್ಲೂರಲ್ ಎಫ್ಯೂಷನ್ ಏನಾದರೂ ಅದು ಹಂಗೆ ಉಳ್ಕೊಂತದೆ. ಸೊ ಸೂಡೋಮಿಕ್ ಸಿಂಡ್ರೋಮ್ ಅಂತ ಕರಿತದೆ. ಸೊ ವಾಟ್ ಈಸ್ ಮೀಕ್ ಸಿಂಡ್ರೋಮ್? ಮೀಕ್ ಸಿಂಡ್ರೋಮ್ ಒಳಗೆ ಅಂದರೆ ಅಸೈಟಿಸ್ಸು, ಪ್ಲೂರಲ್ ಎಫ್ಯೂಷನ್ನು, ಅಥವಾ ಫೈಬ್ರೋಮಾ, ಥಿಕೋಮಾ, ಬ್ರನ್ನರ್ಸ್ ಗ್ರಾನ್ಯುಲೋಸಾ ಸೆಲ್ಸ್ ಯಾವುದೇ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ ಬರ್ತದೆ. ಓಕೆನಾ? ಅದಾದಮೇಲೆ ಮೆಟಾಸ್ಟಾಟಿಕ್ ಟ್ಯೂಮರ್ಸ್ ಆಫ್ ದಿ ಓವರಿಸ್ ಅಂದರೆ ಸ್ಟೊಮ್ಯಾಕ್ ಬರ್ತದೆ, GIT ಬರ್ತದೆ, ಬ್ರೆಸ್ಟ್ ಕಾರ್ಸಿನೋಮಾ ಬರ್ತದೆ. ಸೊ ಸ್ಟೊಮ್ಯಾಕ್ ಬಂದಾಗ, GIT ಬಂದಾಗ, ಬ್ರೆಸ್ಟ್ ಕಾರ್ಸಿನೋಮಾ ಬಂದಾಗ ನಾವೆಲ್ಲ ನೋಡಬೇಕಾಗಿರೋದು ಒಂದು ರೆಟ್ರೋಗ್ರೇಡ್ ಲಿಂಫ್ಯಾಟಿಕ್ಸ್ ಆದಾಗ ಓವರಿಗೆ ಬರ್ತದೆ. ಕ್ರುಕೆನ್ಬರ್ಗ್ ಟ್ಯೂಮರ್, ಸ್ಟೊಮ್ಯಾಕ್ ಕ್ಯಾನ್ಸರ್, ರೆಟ್ರೋಗ್ರೇಡ್ ಲಿಂಫ್ಯಾಟಿಕ್ಸ್, ಅದು ಮೆಟಾಸ್ಟಾಟಿಕ್ ಓವರಿನ್ ಟ್ಯೂಮರ್ ಆಗ್ತದೆ. 80% ಬೈಲ್ಯಾಟ್ರಲ್ ಇರ್ತದೆ, ಸಿಮೆಟ್ರಿಕ್ ಎನ್ಲಾರ್ಜ್ಮೆಂಟ್ ಇರ್ತದೆ, ಶೇಪ್ ಆಫ್ ದಿ ಇದು ರಿಟೈನ್ಡ್ ಇರ್ತದೆ, ಶೇಪ್ ಆಫ್ ದಿ ಓವರಿನ್ ರಿಟೈನ್ಡ್ ಇರ್ತದೆ, ಮೊಬೈಲ್ ಆ್ಯಂಡ್ ವ್ಯಾಕ್ಸಿನ್ ಕನ್ಸಿಸ್ಟೆನ್ಸಿ ಇರ್ತದೆ. ಅಲ್ಲಿ ಸಿಗ್ನೆಟ್ ರಿಂಗ್ ಸೆಲ್ಸ್ ಇರ್ತವೆ. ಇಲ್ಲಿ ಸಿಗ್ನೆಟ್ ರಿಂಗ್ ಸೆಲ್ಸ್ ಆದರೆ, ಇಲ್ಲಿ ಕಾರೆಗ್ನಲ್ ಸೆಲ್ಸ್ ಆದರೆ ಅಜಿತ್ ದೋವಲ್ ಸರ್ ನೆನ್ಪಿಟ್ಕೊಳ್ಳಂದಿದ್ದೆ. ಇಲ್ಲಿ ಶಿಲ್ಲರ್ ಡೋವಲ್ ಬಾಡಿ, ಸೊ ಇದು ಬರ್ತದೆ, ಸಿಗ್ನೆಟ್ ರಿಂಗ್ ಸೆಲ್ಸ್ ಬರ್ತದೆ. ಸೊ ಇಲ್ಲಿ ಫಿಗೋ ಕ್ಲಾಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಸ್ಟೇಜ್ ಒನ್ ಅಂದರೆ ಓವರಿ ಒಳಗೆ ಇರ್ತದೆ. ಒಂದು ಓವರಿ ಇನ್ವಾಲ್ವ್ ಆಗೋದು, ಎರಡು ಓವರಿನ ಇನ್ವಾಲ್ವ್ ಆಗೋದು, ಕ್ಯಾಪ್ಸುಲ್ ಇಂಟ್ಯಾಕ್ಟ್ ಇರ್ತದೆ. ಅದಾದಮೇಲೆ ಕ್ಯಾಪ್ಸುಲ್ 1 ಇಂಟ್ರಾ ಆಪರೇಟಿವ್ ರಪ್ಚರ್, ಪೋಸ್ಟ್ ಆಪರೇಟಿವ್ ರಪ್ಚರ್, ಮ್ಯಾಲಿಗ್ನೆಂಟಿಕ್ ಅಸೈಟಿಸ್. ಕ್ಯಾಪ್ಸುಲ್ ರಪ್ಚರ್ ಆಗ್ತದೆ ಬಟ್ ಓವರಿ ಒಳಗೆ ಇರ್ತದೆ. ಸೊ ಸ್ಟೇಜ್ 2 ಅಂದರೆ ಪೆಲ್ವಿಕ್ ಆರ್ಗನ್ಗೆ ಸ್ಪ್ರೆಡ್ ಆಗ್ತದೆ, ಫೆಲೋಪಿಯನ್ ಟ್ಯೂಬ್ ಆಗಲಿ ಬ್ಲಾಡರ್ಗೆ ಆಗಲಿ ಸ್ಪ್ರೆಡ್ ಆಗ್ತದೆ. ಸೊ ಹಿಂಗೆ ಬ್ಲಾಡರ್ ಹೆಂಗೆ ಸ್ಪ್ರೆಡ್ ಆಗುತ್ತಾ
ಸೊ ಓವರಿಗಿರೋದು ಸೊ ಬರೋದು ಈ ಥರ ಬರೋದು. ಸೊ ಇದು ಎರಡನೇ ಸ್ಟೇಜು. ಸೊ ಇದು 1ನೇ ಸ್ಟೇಜು ಕನ್ಫೈನ್ಡ್, ಇದು 2ನೇ ಸ್ಟೇಜು. ಗೋಸ್ ಬಿಯಾಂಡ್ ರೆಟ್ರೋಪೆರೇಟಿವ್ ಲಿಂಫ್ ನೋಡ್ ಇನ್ವಾಲ್ವ್. ಸೊ ಸ್ಟೇಜ್ 3 ಅಂದಾಗ ನಾನು ಯಾವತ್ತೂ ಹೇಳಿದ್ದೀನಿ ಎಲ್ಲೆಲ್ಲಿ ಲಿಂಫ್ ನೋಡ್ ಇನ್ವಾಲ್ವ್ ಆಗ್ತದೆ. ಸೊ 3ರಲ್ಲಿ ಲಿಂಫ್ ನೋಡ್ ಇನ್ವಾಲ್ವ್ ಆಗೇ ಆಗ್ತದೆ. ಲಿಂಫ್ ನೋಡ್ಸ್ ಇನ್ವಾಲ್ವ್ ಆಗೇ ಆಗ್ತದೆ. ಮ್ಯಾಕ್ರೋಸ್ಕೋಪಿಕ್ ಇನ್ವಾಲ್ವ್ಮೆಂಟ್ ಅಬೋವ್ ದ ಪೆಲ್ವಿಕ್ ಬ್ರಿಮ್ ದಟ್ 2 ಸೆಂಟಿಮೀಟರ್ ಲೆಸ್ ದನ್ 2 ಸೆಂಟಿಮೀಟರ್ ಅಬೋವ್ ದ ಪೆಲ್ವಿಕ್. ಮ್ಯಾಕ್ರೋಸ್ಕೋಪಿಕ್ ಅಬೋವ್ ದ ಪೆಲ್ವಿಕ್ ಬ್ರಿಮ್ ಇಂಪ್ಲಾಂಟ್ ಅಂದರೆ ಗ್ರೇಟರ್ ದನ್ 2 ಸೆಂಟಿಮೀಟರ್. ಪೆಲ್ವಿಕ್ ಬ್ರಿಮ್ ಮೇಲೂ ಸ್ಪ್ರೆಡ್ ಆಗುವಂಥ ಚಾನ್ಸ್ಗಳಿರ್ತವೆ. ಇಲ್ಲಿ ಕ್ಯಾಪ್ಸ್ಯೂಲ್ ಆಫ್ ದಿ ಲಿವರ್ ಅಲ್ಲಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸ್ಗಳಿರ್ತದೆ. ಸೊ 4 ಅಂದರೆ ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಷನ್ ಲಿವರ್ ಟು ದ ಸ್ಪ್ಲೀನ್ ಪೇರೆಂಟ್ ಕಾಮಕ್ಕೆ ಎಲ್ಲ ಹೋಗ್ತದೆ ಸ್ಟೇಜ್ 4 ತನಕ. ಸೊ ಸರ್ಜಿಕಲ್ ಸ್ಟೆಪ್ ಅಂದರೆ ಫಸ್ಟ್ ಮಿಡ್ಲೈನ್ ಇನ್ಸಿಷನ್ ಮಾಡಬೇಕು, ಅಸೈಟಿಸ್ ಇದ್ರೆ ತೆಗಿಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಪಾಲ್ಪೇಷನ್ ಆಫ್ ದಿ ಆಲ್ ದ ಅಬ್ಡಾರ್ಮಲ್ ಆರ್ಗನ್ ಮಾಡಬೇಕು, ಮಲ್ಟಿಪಲ್ ಪ್ಯಾರಟೋನಿಯಲ್ ಬಯಾಪ್ಸಿಸ್ ತಗೋಬೇಕು, ಮತ್ತೆ ಎಲ್ಲೇನಾದರೂ ಸ್ಪ್ರೆಡ್ ಆಗಿದಾವೆ ಅಂತ. ಟೈಪ್ 1 ಏನಾದರೂ ಕನ್ಫೈನ್ ಟು ದ ಓವರಿ ಇದ್ದರೆ ಅಬ್ಡೋಮಿನಲ್ ಹಿಸ್ಟರೆಕ್ಟಮಿ ಮತ್ತು ಬೈಲ್ಯಾಟ್ರಲ್ ಸ್ಯಾಲ್ಪಿಂಗ್ ಉಫರೆಕ್ಟಮಿ ಮಾಡಬೇಕು. ಅದಾದಮೇಲೆ ಇನ್ಫ್ರಾಕ್ಲೋರಿಕ್ ಅಂದರೆ ಒಮೆಂಟೆಕ್ಟಮಿ ಮಾಡಬೇಕು. ಅದಾದಮೇಲೆ ಪ್ಯಾರಾವಟಿಕ್ ಲಿಂಫ್ ನೋಡ್ ಕ್ಲೋಷರ್ ಮಾಡಬೇಕು. ಸೊ ಮ್ಯಾನೇಜ್ಮೆಂಟ್ ಆದರೆ ಸರ್ಜರಿ ಇಸ್ ಅ ಚಾಯ್ಸ್. ಇವೆಲ್ಲ ತಗೊಳ್ಳಿ. ಟ್ರಾನ್ಸ್ ಅಬ್ಡೋಮಿನಲ್ ಹಿಸ್ಟರೆಕ್ಟಮಿ, ಬೈಲ್ಯಾಟ್ರಲ್ ಸ್ಯಾಲ್ಪಿಂಗ್ ಉಫರೆಕ್ಟಮಿ. ಅವಾಗಿಂದ ಹೇಳ್ತಾ ಇದ್ದೀನಿ. ಇಂಡಿಕೇಶನ್ ಫಾರ್ ದ ಅದರ್ ಸರ್ಜರೀಸ್ ಇಸ್ ಕನ್ಸರ್ವೇಟಿವ್ ಸಾಲ್ಪಿಂಗ್ ಉಫರೆಕ್ಟಮಿ ವಿತೌಟ್ ದ ಹಿಸ್ಟರೆಕ್ಟಮಿ. ಅಂಡ್ ದ ಜರ್ಮ್ ಸೆಲ್ ಟ್ಯೂಮರ್ ಅಂದರೆ 10 to 30% ಆಫ್ ದಿ ಏಜ್. ಸೆಕ್ಸ್ ಟ್ಯೂಮರ್ಸ್ ಅಂದರೆ ಯಂಗ್ ಫೀಮೇಲ್ಸ್. ಸ್ಟೇಜ್ 1 ಎಪಿಥೆಲಿಯಲ್ ಟ್ಯೂಮರ್, ಫ್ಯಾಮಿಲಿ ನಾಟ್ ಕಂಪ್ಲೀಟೆಡ್. ಸೊ ಡಿಬಲ್ಕಿಂಗ್ಸ್ ಇವೆಲ್ಲ ಕನ್ಸರ್ವೇಟಿವ್ ಸರ್ಜರೀಸು. ಅದಾದಮೇಲೆ ಡಿಬಲ್ಕಿಂಗ್ ಸರ್ಜರೀಸ್ ಅಂದರೆ ಅಡ್ವಾನ್ಸ್ಡ್ ಸ್ಟೇಜಸ್. ಇದು ಹೆಂಗಂದರೆ ಪೋಸ್ಟ್ ಆಪರೇಟಿವ್ ಅಡ್ವಾನ್ಸ್ಡ್ ಸ್ಟೇಜ್ 3 and 4 ಇದ್ದಾಗ, ಅಂದರೆ ಸ್ಟೇಜ್ 3 ಅಂದರೆ ಲಿಂಫ್ ನೋಡ್ ಅಥವಾ ಬೇರೆ ಎಲ್ಲಾದರೂ ಮೆಟಾಸ್ಟಾಸಿಸ್ ಆದಾಗ ಸ್ಟೇಜ್ 3 and 4 ನಾವು ನೋಡ್ತೇವೆ. ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೀಮೋಥೆರಪಿ ನೋಡಿದಾಗ, ಸೊ ಪೋಸ್ಟ್ ಆಪರೇಟಿವ್ ಕೀಮೋಥೆರಪಿಕ್ ಏಜೆಂಟ್ಸ್ 6 ಸೈಕಲ್ಸ್, ಇಂಟ್ರಾಪೆರಿಟೋನಿಯಲ್ ಇದು ಮತ್ತು ಕಾರ್ಬೋಪ್ಯಾಲ್ಟಿನ್ ಕೊಡ್ತೀವಿ. 6 ಸೈಕಲ್ಸ್ ಕೊಡ್ತೇವೆ. 6 ಸೈಕಲ್ಸ್. ಎಪಿಥೀಲಿಯಲ್ ಅಂದರೆ 6 ಅಂತ ನೆನ್ಪಿಟ್ಕೊಳ್ಳಿ. ಜರ್ಮ್ ಸೆಲ್ಸ್ ಅಂದರೆ ಬ್ಲಿಯೋಮೈಸಿನ್, ಇಥೋಪಸೈಡ್ ಆ್ಯಂಡ್ ಸಿಸ್ಪಾಲ್ಟಿನ್ ಕೊಡ್ತೇವೆ. ಸೆಕ್ಸ್ಕಾಲ್ ಟ್ಯೂಮರ್ಸಲ್ಲೂ ಬಂದಾಗ, ಸೊ ಯಾವುದು ಜರ್ಮ್ ಸೆಲ್ ಟ್ಯೂಮರ್ ಆಗಲಿ, ಯಾವುದು ಸರ್ಟೋಲಿ ಲೇಡಿಕ್ ಸೆಲ್ಸ್ ಆಗಲಿ, ಸರ್ಟೋಲಿ ಸೆಲ್ಸ್ ಟ್ಯೂಮರ್ ಆಗಲಿ, ಸೊ ಹಸನರ್ ಸೆಲ್ಸ್ ಟ್ಯೂಮರ್ ಆಗಲಿ, ಫೈಬ್ರೋಮಾ, ಫೈಬ್ರೋತಿಕೋಮಾ, ಫೈಬ್ರೋಕಾರ್ಸಿನೋಮಾ, ಸೊ ಯಾವುದೇ ಬಂದ್ರೂ ಬ್ಲಿಯೋಮೈಸಿನ್ನು, ಇಥೋಪಸೈಡು, ಸಿಸ್ಪಾಲ್ಟಿನ್ ಕೊಡೋಕ್ಕೆ ನಾವು ಹೋಗ್ತೇವೆ. ಸೊ ಡಿಸ್ಟರ್ಮಿನ್ ಆಲ್ ದ ಸ್ಟೇಜ್ ಎಕ್ಸೆಪ್ಟ್ ದ ಡಿಸ್ಟರ್ಮಿನೋಮಾ ಸ್ಟೇಜ್ ಇಸ್ ಅನ್ ಬೆಸ್ಟ್ ಪ್ರೋಗ್ನೋಸಿಸ್. ಅದು ತೆಗೆದುಬಿಡ್ತೇವೆ, ಸಿಸ್ಟ್ನ ತೆಗೆದುಬಿಡ್ತೇವೆ. ಡಿಸ್ಟರ್ಮಿನೋಮಾ ಸಾಫ್ಟ್ ಲೋಬುಲೇಟೆಡ್ ಸಾಲಿಡ್. ಇದು ಯಾವ ಥರ ಡಿಸ್ಟರ್ಮಿನೋಮಾದೊಳಗೆ, ಸೊ ಇದು ಒಂದು ಸಾಫ್ಟ್ ಸಾಲಿಡ್ ಲೋಬುಲೇಟೆಡ್ ಫ್ಲಶಿ ಟ್ಯಾನ್ ಕಲರ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಅದಾದಮೇಲೆ ರೇಡಿಯೋ ಸೆನ್ಸಿಟಿವ್ ಟ್ಯೂಮರ್. ಇದು ಓನ್ಲಿ ರೇಡಿಯೋ ಸೆನ್ಸಿಟಿವ್ ಓವರಿಯನ್ ಟ್ಯೂಮರ್. ಇದಕ್ಕೆ ರೇಡಿಯೋಥೆರಪಿ ಕೊಟ್ಟು ನಾವು ಕಮ್ಮಿ ಮಾಡುವಂಥ ಚಾನ್ಸ್ಗಳು ನಾವು ನೋಡ್ತೇವೆ. ಅದಾದಮೇಲೆ ನೆಕ್ಸ್ಟ್ ಆಫ್ ದಿ ಸೆಲ್ ಸೆಪರೇಟೆಡ್ ಬೈ ದ ಫೈಬ್ರಸ್ ಸೆಪ್ಟಾ, ಲಿಂಫ್ಯಾಟಿಕ್ ಇನ್ಫಿಲ್ಟ್ರೇಷನ್ ಆಫ್ ದಿ ಸೆಪ್ಟಾ ನೋಡ್ತೇವೆ. ಓಕೆ, ಅದಾದಮೇಲೆ ಸೊ ಇಲ್ಲಿ ಸರ್ಟೋಲಿ ಲೇಡಿಕ್ ಸೆಲ್ಸ್ ಅಂದರೆ ಇರಿಸುಟಿಸಮ್ ಆಗ್ತದೆ, ಏಕ್ನೆ ಆಗ್ತದೆ, ಬಾಲ್ಡ್ನೆಸ್ ಆಗ್ತದೆ, ಲಾರ್ಜ್ಡ್ ಕ್ಲೈಟೋರಿಸ್ ಆಗ್ತದೆ. ಸೊ ದಿಸ್ ಈಸ್ ದ ಸರ್ಟೋಲಿ ಲೇಡಿಕ್ ಸೆಲ್ ಟ್ಯೂಮರ್, ಆಂಡ್ರೋಜನ್ ಸಿಕ್ರೇಟಿಂಗ್ ಓವೇರಿಯನ್ ಟ್ಯೂಮರ್ಸ್. ಧನ್ಯವಾದಗಳು. ನೆಕ್ಸ್ಟ್ ನಾವು ಗೈನಕಾಲಜಿ ಮಿಸೆಲೆನಿಯಸ್ ಟಾಪಿಕ್ ಹೋಗೋಣ. ಓಕೆ.